ಹಲೋ ನಮಸ್ಕಾರ. ಇವತ್ತು ಸಿನಿಮಾ ವಿಮರ್ಶೆ. ಭಾರತ ದೇಶದ ಅನೇಕ ಚಿತ್ರಗಳು ಅನೇಕ ಕಾರಣಗಳಿಂದ ವಿದೇಶಗಳಲ್ಲಿ ಬ್ಯಾನ್ ಆಗಿದೆ. ಅದರಲ್ಲೂ ಅರಬ್ ರಾಷ್ಟ್ರಗಳಲ್ಲಿ ಭಾರತದ ಅನೇಕ ಚಿತ್ರಗಳನ್ನು, ಈಗ ಧಾರ್ಮಿಕ ಪ್ರೊಪಗಂಡ ಪೀಡಿತ ಆರ್ಟಿಕಲ್ 370 ಇರ್ಬೋದು, ಕಾಶ್ಮೀರ್ ಫೈಲ್ಸ್ ಇರ್ಬೋದು, ಈ ಥರದ ಸಿನಿಮಾಗಳನ್ನೆಲ್ಲ ಅರಬ್ ಕಂಟ್ರಿಗಳು ಬ್ಯಾನ್ ಮಾಡಿದ್ದಾವೆ. ಪಾಕಿಸ್ತಾನ ಆ್ಯಸ್ ಇಟ್ ಈಸ್ ಬಾಲಿವುಡ್ನ ಕೆಲವು ಚಿತ್ರಗಳನ್ನು ಬ್ಯಾನ್ ಮಾಡ್ತಾನೆ ಇರ್ತದೆ. ಯಾಕಂದರೆ ಅವರಿಗೆ ಯಾವ್ದು ತಾಗುತ್ತೆ ಅದನ್ನು ಅವರು ಒಪ್ಕೊಳ್ಳೋದಕ್ಕೆ ರೆಡಿನೇ ಇಲ್ಲ. ಈಗ ದುರಂಧರ್ ಬಹು ನಿರೀಕ್ಷಿತ ಚಿತ್ರ. ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ ಮುಂತಾದ ಮೇರು ಕಲಾವಿದರು ನಟಿಸಿದಂಥ ಒಂದು ಚಿತ್ರ. ಪಾಕಿಸ್ತಾನದ ಒಬ್ಬ ಡಕಾಯಿತ, ಗ್ಯಾಂಗ್ಸ್ಟರ್ ರೆಹಮಾನ್ ಡಕಾಯಿಟ್ ಅಂತೇಳಿ, ಆತನ ಸಂಪರ್ಕ, ಆತನ ರಕ್ತ ಚರಿತ್ರೆ, ಆ ಮೂಲಕ ಭಯೋತ್ಪಾದನೆಯನ್ನು ಧೂಳಿಪಟ ಮಾಡುವಂಥ ಒಂದು ಕಾನ್ಸೆಪ್ಟು. ಭಾರತದ ಸೇನೆ ಇತಿಹಾಸದಲ್ಲಿ ಎಂದೂ ಮರೆಯದಂಥ ಒಬ್ಬ ಯೋಧ ಮೋಹಿತ್ ಶರ್ಮಾ ಅವರ ಜೀವನಾಂಶಗಳನ್ನೇ ಹೆಕ್ಕಿ ಸಿನಿಮಾವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬ ಕೋರ್ಟಿಗೆ ಕೂಡ ಹೋದರು. ಅದೊಂದು ವಿವಾದ. ಎರಡನೇ ನೆಗೆಟಿವ್ ವಿಚಾರ ಏನು ಅಂದರೆ 3 ಗಂಟೆಗೂ ಮೀರಿದ ಸಿನಿಮಾ. ಯಾರಿಗಿದ್ದಾರೆ ಪೇಷನ್ಸು? 1 ಗಂಟೆ 1.25 ಗಂಟೆಯಲ್ಲಿ ಸಿನಿಮಾಗಳು ಮುಗಿಯುವಂಥ ಈ ಕಾಲದಲ್ಲಿ 3 ಗಂಟೆ ಸಿನಿಮಾ ತೆಗೆದ್ರೆ ಹೆಂಗೆ ಅಂತ. ಮೂರನೇದೇನು ಅಂದರೆ ಈಗಿನ ಸರ್ಕಾರವನ್ನು ವೈಭವೀಕರಿಸುವ, ಹೊಗಳುವ, ಅದ್ಭುತ ಎಂದು ಬಿಂಬಿಸುವಂಥ ಪ್ರಯತ್ನದ ಒಂದಿಷ್ಟು ಸಿನಿಮಾಗಳೇನು ಬಂತು, ಅದೇ ಸಾಲಿಗೆ ಈ ದುರಂಧರ್ ಕೂಡ ಸೇರ್ತದೆ. ಮಿಕ್ಕವ್ರಿಗಿಂತ ಇವರೇ ಬಲಿಷ್ಠರು, ಶ್ರೇಷ್ಠರು ಅಂಥೇಳಿ ಒಂದಿಷ್ಟು ವಿಮರ್ಶೆಗಳು ಬಾಲಿವುಡ್ಡಿನ ನಟರು, ವಿಮರ್ಶಕರು ಮತ್ತು ಜನಸಾಮಾನ್ಯರು ಒಂದಿಷ್ಟು ಜನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಇದೆಲ್ಲ ಆಗ್ತಾನೆ ಇರ್ತದೆ. ಈಗ ದುರಂಧರ್ ಸಿನಿಮಾ ನಿಜಕ್ಕೂ ಮೋಹಿತ್ ಶರ್ಮಾ ಅವರ ಜೀವನಾಧಾರಿತ ಕಥೆ. ಅವರ ಜೀವನಾಂಶಗಳನ್ನು ಹೆಕ್ಕಿ ಅದೇ ಶೇಡ್ನಲ್ಲಿ ಸಿನಿಮಾವನ್ನು ಮಾಡಿದ್ದಾರೆ. ಅದಕ್ಕೆ ಚಿತ್ರತಂಡ ಕೊಟ್ಟಂಥ ಉತ್ತರ ಸುಳ್ಳು, ಇದು ಕಪೋಲ ಕಲ್ಪಿತ ಚಿತ್ರ, ಇದು ಕಲ್ಪನೆಯಿಂದ ನಾವು ಹೆಣೆದಿರುವಂಥ ಕತೆ. ಆದರೆ ಆ ಕಲ್ಪನೆ ಒಳಗಡೆ ಕರಾಚಿಯ ಲ್ಯಾರಿ ಗ್ಯಾಂಗಿನ ಮುಖ್ಯಸ್ಥ, ಗ್ಯಾಂಗ್ಸ್ಟರ್ ಡಾನ್ ರೆಹಮಾನ್ ಡಕಾಯಿಟ್ ಕತೆ ಬರುತ್ತೆ. ಇಲ್ಲಿನ ಹೀರೋ ಅಲ್ಲಿ ಹೋಗಿ ಅವನ ಜೊತೆ ಸೇರಿಕೊಂಡು, ಅವನ ಗ್ಯಾಂಗ್ ಸೇರಿಕೊಂಡು, ಲ್ಯಾರಿ ಗ್ಯಾಂಗ್ ಸೇರಿಕೊಂಡು, ಆ ಮೂಲಕ ಭಯೋತ್ಪಾದನೆಯನ್ನು ಕುಟ್ಟಿ ಪುಡಿ ಮಾಡ್ತಾನಂತ ಒಂದಿಷ್ಟು ಒರಿಜಿನಲ್ ಕತೆಗಳ ಜೊತೆಗೆ ಒಂದಿಷ್ಟು ಕಲ್ಪನೆಗಳನ್ನು ಸೇರಿಸಿ ಇಲ್ಲಿನ ಈ ಸರ್ಕಾರವನ್ನು ವೈಭವೀಕರಿಸುವ ಪ್ರಯತ್ನದ ಭಾಗವಾಗಿದೆ ಆ ಸಿನಿಮಾ ಅಂತ ಹೇಳ್ತಾರೆ. ಇಡೀ ಸಿನಿಮಾ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ವಿರುದ್ಧವಾಗಿದೆ. ಒಂದು ದೇಶವನ್ನು ವಿಲನ್ ಮಾಡುವ, ಒಂದು ದೇಶದ ವಿರುದ್ಧವಾಗಿರುವಂಥ ಸಿನಿಮಾ ಅನ್ನೋ ಕಾರಣಕ್ಕೆ ಅರಬ್ ರಾಷ್ಟ್ರಗಳಲ್ಲಿ ಈ ಸಿನಿಮಾ ಬ್ಯಾನ್ ಆಗಿದೆ. ಒಂದು ದೇಶದ ವಿರುದ್ಧವಾಗಿದೆ. ನೀನು ಕಾಲ್ಪನಿಕ ಸ್ಕ್ರಿಪ್ಟ್ ಮಾಡಿದ್ಯೋ ಇಲ್ಲ ನಿಜಾಂಶಗಳನ್ನೆಲ್ಲ ಹೆಕ್ಕಿ ತಂದು ಸಿನಿಮಾ ಮಾಡಿದ್ಯೋ ಅದು ಮ್ಯಾಟ್ರ್ ಅಲ್ಲ. ಆದರೆ ಒಂದು ದೇಶದ ವಿರುದ್ಧವಾಗಿದೆ. ಹಾಗಾಗಿ ನಮ್ಮ ದೇಶಗಳಲ್ಲೇ ಪಾಕಿಸ್ತಾನದವರು ಕೂಡ ವಾಸ ಮಾಡ್ತಿದ್ದಾರೆ. ಈ ದೇಶದಲ್ಲಿ ಎಲ್ಲ ದೇಶದವರು ಕೂಡ ಬದುಕ್ತಿದ್ದಾರೆ. ಹಾಗಾಗಿ ಒಂದು ದೇಶದ ವಿರುದ್ಧವಾಗಿರುವ ದ್ವೇಷ ಬಿತ್ತುವ ಈ ಸಿನಿಮಾವನ್ನು ನಮ್ಮ ದೇಶಗಳಲ್ಲಿ ಬ್ಯಾನ್ ಮಾಡಿದ್ದೇವೆ ಅಂತೇಳಿ ಅರಬ್ ರಾಷ್ಟ್ರಗಳು ಈ ಸಿನಿಮಾವನ್ನು ಬ್ಯಾನ್ ಮಾಡಿದೆ. ಬ್ಯಾನ್ ಮಾಡಿರೋದ್ರಿಂದ ಒಂದಿಷ್ಟು ಪ್ರಶ್ನೆಗಳಿರೋದ್ರಿಂದ ಇವತ್ತು ಈ ಸಬ್ಜೆಕ್ಟ್ ತಾವು ಬಂದಿದ್ದೀನಿ. ಈಗ ನಾವು ಸ್ವಲ್ಪ ರೆಹಮಾನ್ ಡಕಾಯಿಟ್ ಬಗ್ಗೆ ಸ್ಫುಟವಾಗಿ ತಿಳ್ಕೊಳ್ಳೋಣ. ಆಮೇಲೆ ಈ ಸಿನಿಮಾದ ಹೀರೋ ಆ ಗ್ಯಾಂಗಿಗೆ ಸೇರಿಕೊಂಡು ಏನು ಮಾಡ್ತಾನೆ ಅದೊಂದು ಸ್ವಲ್ಪ ತಿಳ್ಕೊಳ್ಳೋಣ. ಪೂರ ಕತೆ ಹೇಳಿದ್ರೆ 3 ಗಂಟೆ ಪಾಪ ಸಿಕ್ಕಾಪಟ್ಟೆ ಪರಿಶ್ರಮದಿಂದ ಒಂದು ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕತೆಗಳು ನಾನು ಹೇಳಲ್ಲ. ಆ ಸಿನಿಮಾವನ್ನು ಸಾಧ್ಯ ಆದರೆ ನೋಡಿ. ಮತ್ತೆ ಭಯಾನಕ ಹಿಂಸೆ, ಅತ್ಯಂತ ಕ್ರೌರ್ಯ, ಕೆಲವ್ರನ್ನ ಸಾಯಿಸೋದಕ್ಕೆ ಅವರು ಬಳಸಿರುವಂಥ ಮೆಥಡ್ಗಳಿದಾವಲ್ಲ ಅವೆಲ್ಲ ನೋಡೋಕೆ ಭಾಳ ಕಷ್ಟ ರೀ. ಭಯಾನಕ ಹಿಂಸೆ, ಭಯಾನಕ ಕ್ರೌರ್ಯ ಈ ಸಿನಿಮಾದಲ್ಲಿ ಇದೆ. ಈ ಪಾಕಿಸ್ತಾನದ ಕರಾಚಿಯಲ್ಲಿ ಲ್ಯಾರಿ ಪ್ರದೇಶ ಅಂತ ಒಂದಿದೆ. ಇದು ಅಪರಾಧ ಜಗತ್ತಿನ ಒಂದು ಭಯಾನಕ ಕೇಂದ್ರ ಅಂತಲೇ ಪರಿಚಿತ. ಇಲ್ಲಿನ ಗ್ಯಾಂಗ್ಗಳು ಡ್ರಗ್ಸ್ ಸ್ಮಗ್ಲಿಂಗ್, ಎಕ್ಸ್ಟಾರ್ಷನ್ ಮತ್ತು ಕೊಲೆಗಳೊಂದಿಗೆ ದಶಕಗಳಿಂದ ಆಳ್ತಾ ಇದೆ. ಈ ಪ್ರದೇಶದಲ್ಲಿ ಹುಟ್ಟಿದ್ದು ಅಂದರೆ ಉದಯಿಸಿದ್ದು, ಅವನೆಲ್ಲ ಹುಟ್ಟಿದ್ನೋ ಇಲ್ಲಿ ಉದಯಿಸ್ತಾನೆ. ಅವನ ಹೆಸರು ಸರ್ದಾರ್ ಅಬ್ದುಲ್ ರೆಹಮಾನ್ ಬಲೂಚ್ ಅಂತ. ಅವನನ್ನು ರೆಹಮಾನ್ ಡಕಾಯಿಟ್, ರೆಹಮಾನ್ ಡಾಕು ಅಂತಲೂ ಕರೀತಾರೆ. ಅಪರಾಧ ಜಗತ್ತಿನ ಒಬ್ಬ ಕುಖ್ಯಾತ ವ್ಯಕ್ತಿ. 1975ರಲ್ಲಿ ಜನಿಸ್ತಾನೆ. 2009 ಆಗಸ್ಟ್ 9ನೇ ತಾರೀಕು ಪೊಲೀಸ್ ಎನ್ಕೌಂಟರ್ನಲ್ಲಿ ಸಾಯ್ತಾನೆ. ಈಗ ಬಿಡುಗಡೆ ಆಗಿರುವಂತಹ ಬಾಲಿವುಡ್ ಸಿನಿಮಾ ದುರಂಧರ್ ಇವನ ಜೀವನದಿಂದ ಸ್ಫೂರ್ತಿ ಪಡೆದಿದ್ದು ಅಂತ ಹೇಳಲಾಗ್ತದೆ ಅಲ್ಲ? ಹೌದು. ಲ್ಯಾರಿ ಪ್ರದೇಶದಲ್ಲಿ ಅದಾಗಲೇ ಅಪರಾಧದಲ್ಲಿ ಪಳಗಿದ ಅಥವಾ ಮಾಡಿಕೊಂಡು ಬಂದ ಕುಟುಂಬದಲ್ಲಿ ಬೆಳೆದವನು ರೆಹಮಾನ್. ಅವನ ತಂದೆ ಮತ್ತು ಚಿಕ್ಕಪ್ಪ ಇಬ್ಬರೂ ಕೂಡ ಕುಖ್ಯಾತ ಅಪರಾಧಿಗಳಾಗಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಡ್ರಗ್ ಮಾರಾಟ ಮಾಡ್ತಿದ್ದ. 13ನೇ ವರ್ಷದಲ್ಲೇ ಒಬ್ಬ ವ್ಯಕ್ತಿಯನ್ನು ಚಾಕುವಿನಿಂದ ಇರಿದು ಕೊಂದ. 19ನೇ ವಯಸ್ಸಿನಲ್ಲಿ ತನ್ನ ತಾಯಿ ಎದುರಾಳಿ ಗ್ಯಾಂಗ್ ಜೊತೆ ಸೇರ್ಕೊಂಡಿದ್ದಾಳೆ ಅಂತೇಳಿ
ಖತೀಜಾ ಬೀವಿ ಅವರನ್ನು ಕತ್ತು ಹಿಸುಕಿ ಕೊಂದು ಆಮೇಲೆ ನೇಣು ಹಾಕಿ ಆತ್ಮಹತ್ಯೆ ಅಂತೆ ತೋರಿಸಿದ್ದ. ಈ ನಡುವೆ ಹಾಜಿ ಲಾಲು ಗ್ಯಾಂಗ್ ಸೇರಿದ ರೆಹಮಾನ್ ಕಡೆಗೆ ಆ ಗ್ಯಾಂಗಿಗೆ ಲೀಡರ್ ಆದ. ಉಜೈರ್ ಬಲೋಚ್ ಜೊತೆ ಸೇರಿ ಲ್ಯಾರಿಯನ್ನ ಆಳ್ದ. ಎಕ್ಸ್ಟಾರ್ಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಬಲವಂತದಿಂದ ಹಣ ವಸೂಲಿ ಮಾಡೋದು, ಕಿಡ್ನಾಪ್ ಮಾಡೋದು, ಡ್ರಗ್ಸ್ ಸ್ಮಗ್ಲಿಂಗ್, ಆಯುಧ ವೆಪನ್ಸ್ ಮಾರಾಟ ಮಾಡೋದು, ಕಾಂಟ್ರಾಕ್ಟ್ ಕಿಲ್ಲಿಂಗ್, ಸೂಪರ್ ಕಿಲ್ಲಿಂಗ್. 2001 ನಂತರ ಅರ್ಷದ್ ಪಪ್ಪು ಗ್ಯಾಂಗ್ನೊಂದಿಗೆ ನಡೆದಂತಹ ಯುದ್ಧದಲ್ಲಿ ನೂರಾರು ಕೊಲೆಗಳು ನಡೆದು ಹೋದವು. ಇವನ ಮೇಲೆ ಸುಮಾರು 80ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದ್ವು. ಈತ ಶತ್ರುಗಳ ತಲೆಯನ್ನ ಕತ್ತರಿಸಿ ಅದ್ರ ಜೊತೆ ಫುಟ್ಬಾಲ್ ಆಡ್ತಿದ್ದ. ಇದನ್ನ ಆತ ಭಯ ಹುಟ್ಟಿಸೋದಕ್ಕೆ ಮಾಡ್ತಾ ಇದ್ದ ಮತ್ತು ಆ ಕೃತ್ಯದ ಮೂಲಕ ನಟೋರಿಸ್ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡ. ಈ ನಡುವೆ ನಾನೊಬ್ಬ ಶಾಂತಿ ರಕ್ಷಕ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಪೀಪಲ್ಸ್ ಅಮನ್ ಕಮಿಟಿ ಅಂತ ರಚನೆ ಮಾಡ್ದ. ಇವತ್ತೇನು PPP ಅಂತ ಪಾರ್ಟಿ ಇದೆ, ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ, ಇದ್ರ ಜೊತೆ ರಾಜಕೀಯ ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದ. ಜುಲ್ಫಿಕಾರ್ ಅಲಿ ಭುಟ್ಟೋ PPP ಅಂದ್ರೆ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಫೌಂಡರ್. ನಿಮಗೆ ಆಸಿಫ್ ಅಲಿ ಜರ್ದಾರಿ, ಬೆಂಜೀರ್ ಭುಟ್ಟೋ, ಬಿಲಾವಲ್ ಭುಟ್ಟೋ ಇವ್ರ ಹೆಸರೆಲ್ಲ ನೀವು ಕೇಳಿಸ್ಕೊಂಡೆ ಬಂದಿರ್ತೀರಿ. ಆದರೆ ಇವನನ್ನ 2009 ಕರಾಚಿ ಪೊಲೀಸರು ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಇವನ ಜೀವನದಿಂದ ಪ್ರೇರಿತವಾದ ಸಿನಿಮಾನೇ ದುರಂಧರ್. ಇದು ಹಿಂದಿ ಸ್ಪೈ ಆಕ್ಷನ್ ಥ್ರಿಲ್ಲರ್ ಮೂವಿ. ಆದಿತ್ಯ ದಾರ್ ನಿರ್ದೇಶಕ. ಜಿಯೋ ಸ್ಟುಡಿಯೋ B62 ಸ್ಟುಡಿಯೋ ನಿರ್ಮಾಣ ಮಾಡಿದೆ. ರಣವೀರ್ ಸಿಂಗ್, ಅಕ್ಷಯ್ ಖನ್ನಾ, ಆರ್ ಮಾಧವನ್, ಸಂಜಯ್ ದತ್ ಮತ್ತು ಅರ್ಜುನ್ ರಾಮ್ಪಾಲ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಇದರಲ್ಲಿ ಅಕ್ಷಯ್ ಖನ್ನಾ ರೆಹಮಾನ್ ಡೆಕೈಡ್ ಪಾತ್ರವನ್ನ ನೆರವೇರಿಸಿದ್ದಾರೆ. IC-814 ಹೈಜಾಕ್ ಅಂದ್ರೆ ಕಂದಹಾರ್ ಪ್ಲೇನ್ ಹೈಜಾಕ್, 2001 ಪಾರ್ಲಿಮೆಂಟ್ ದಾಳಿ, ರೆಹಮಾನ್ ಡಕಾಯತ್ನ ಕ್ರೌರ್ಯ, ಆತನ ಗ್ಯಾಂಗ್ಗೆ ಒಬ್ಬ ರಾಯ್ ಏಜೆಂಟ್ ಹಮ್ಜಾ ಅಲಿ ಮಜಾರಿ ಹೆಸರಿನಲ್ಲಿ ರಣವೀರ್ ಸಿಂಗ್ ಹೋಗಿ ಸೇರ್ಕೊತಾನೆ. ಅವನು ಆಕ್ಚುಲಿ ಜಸ್ಕಿರಾಜ್ ಸಿಂಗ್ ರಂಗಿ ಆಗಿರ್ತಾನೆ. ಆ ಮೂಲಕ ಭಯೋತ್ಪಾದಕ ಜಾಲಗಳನ್ನು ನಾಶ ಮಾಡುತ್ತಾನೆ. ಸಿನಿಮಾದ ಕಥೆ ಗ್ಯಾಂಗ್ ವಾರ್, ದ್ರೋಹ ಮತ್ತು ರಾಜಕೀಯ ಷಡ್ಯಂತ್ರಗಳ ಜೊತೆಗೆ ಸಾಗುತ್ತೆ. ಈ ಸಿನಿಮಾದ ಒಟ್ಟು 2 ಭಾಗ ಇದೆ. ಈಗ ರಿಲೀಸ್ ಆಗಿರೋದು ಈ ಸರಣಿಯ ಮೊದಲ ಭಾಗ. ಭಾಗ 2 ಮಾರ್ಚ್ 2020ಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಮೊದಲನೇ ಭಾಗ 3 ಗಂಟೆ, ಎರಡನೇ ಭಾಗ ಅದೆಷ್ಟು ಗಂಟೆನ ಗೊತ್ತಿಲ್ಲ. ನಿಮ್ಗೆ ಆರಂಭದಲ್ಲಿ ಹೇಳಿದೆ ಈ ಸಿನಿಮಾ ಕಾಲ್ಪನಿಕ ಅಂತೇಳಿ ಡೈರೆಕ್ಟ್ ಹೇಳ್ತಾರೆ. ಬಿಕಾಸ್ ಆಫ್ ಮೋಹಿತ್ ಶರ್ಮಾ ಕುಟುಂಬ ಕೋರ್ಟಿಗೆ ಹೋಗಿ ನಮ್ಮ ಕುಟುಂಬದ ಹೀರೋ ಆತನ ಜೀವನಾಧಾರಿತ ಕಥೆಯನ್ನು ನಮ್ಮ ಪರ್ಮಿಷನ್ ತಗೊಳ್ಳದೆ ಹೋಗಿ ಸಿನಿಮಾ ಮಾಡಿದ್ದಾರೆ ಅಂತೇಳಿ. ಈ ಸಿನಿಮಾದಲ್ಲಿ ರಾ ಏಜೆಂಟ್ ಆಗಿರುವಂಥ ರಣವೀರ್ ಸಿಂಗ್ ಯಾವ ರೀತಿಯಲ್ಲಿ ಪಾತ್ರ ನಿರ್ವಹಿಸಿದನೋ ಅದೇ ರೀತಿಯಲ್ಲಿ ಮೋಹಿತ್ ಶರ್ಮಾ ಅವರ ಪರ್ಫಾರ್ಮೆನ್ಸ್ ಇತ್ತು. ಇದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನು ಕೊಡುತ್ತೇನೆ. ಆಮೇಲೆ ರೆಹಮಾನ್ ಡಕಾಯ್ಟು, ಕರಾಚಿಯಲ್ಲಿ ಲ್ಯಾರಿ ಗ್ಯಾಂಗಿನ ಕುಖ್ಯಾತ ಗ್ಯಾಂಗ್ಸ್ಟರ್. ಆತನ ಕತೆ, ಮೋಹಿತ್ ಶರ್ಮಾ ಕತೆ, ಆಮೇಲೆ ಕಂದಹಾರ್, ವಿಮಾನ ಹೈಜಾಕು, ಪಾರ್ಲಿಮೆಂಟ್ ಅಟ್ಯಾಕು, ಸುಮಾರು 4-5 ಘಟನೆಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕಥೆಯನ್ನು ಹೇಳಲಾಗಿದೆ. ಪರ್ಟಿಕ್ಯುಲರ್ ಒಂದೇ ಕತೆ ಮೇಲೆ ಈ ಸಿನಿಮಾ ಹೋಗೋದಿಲ್ಲ. ಈ ಸಿನಿಮಾ ತೆಗೆದಿರುವಂಥ ಉದ್ದೇಶನೇ ಈಗಿನ ಸರ್ಕಾರವನ್ನು ಸಿಕ್ಕಾಪಟ್ಟೆ ಹೊಗಳೋದಕ್ಕೆ, ಈಗಿನ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಜನರಿಗೆ ವಿಶ್ವಾಸ ಮೂಡೋದಕ್ಕೆ. ಇದರ ಹಿಂದೆ ಎಲೆಕ್ಷನ್ ಇನ್ನಿತರ ಪ್ರೊಪಗಂಡ ಇದೆ, ಟೀಕೆ ಟಿಪ್ಪಣಿಗಳು ನಡೀತದೆ. ಎಲ್ಲವನ್ನೂ ನಾವು ಪ್ರಶ್ನೆಗಳನ್ನು ಹಾಕ್ತಾ ಹೋದರೆ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಹುಡ್ಕೊಳ್ತಾನೇ ಇರ್ತದೆ. ಅದಕ್ಕೆ ಅಂತ್ಯ ಅಂತ ಇರಲ್ಲ. ಸಿನಿಮಾ ನೋಡಿ, ನನಗಂತೂ ಈ ಸಿನಿಮಾದಲ್ಲಿ ಪ್ರೊಪಗಂಡಕ್ಕಿಂತ ಹೆಚ್ಚಾಗಿ ಕ್ರೌರ್ಯ ಕಾಣಿಸ್ತದೆ. ಹೆವಿ ಕ್ರೌರ್ಯ, ಹೆವಿ ಕ್ರೌರ್ಯ. ಅದನ್ನು ಸಹಿಸುವಂಥ ಶಕ್ತಿ, ಮಾನಸಿಕತೆ ನಿಮ್ಮಲ್ಲಿದ್ದರೆ ಖಂಡಿತ ಸಿನಿಮಾ ನೋಡಿ. ಪಾಕಿಸ್ತಾನವನ್ನು ನೆಗೆಟಿವ್ ಆಗಿ ಚಿತ್ರಿಸಿದ್ದಾರೆ. ಆಮೇಲೆ ರಾಜಕೀಯ ಪ್ರೊಪಗಂಡ ಸಿನಿಮಾ, ಪಕ್ಷಪಾತಿಯಾಗಿದೆ, ತೀವ್ರ ಹಿಂಸೆ ಇದೆ. 3.5 ಗಂಟೆ. ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಅಂದರೆ GCC, ಬಹ್ರೇನ್, ಕುವೈತ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಸಿನಿಮಾವನ್ನು ಬ್ಯಾನ್ ಮಾಡಿದೆ. ಈ GCC ರಾಷ್ಟ್ರಗಳು ಅಂದರೆ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ ಈ ಹಿಂದೆ ಫೈಟರ್, ಆರ್ಟಿಕಲ್ 370, ಕಾಶ್ಮೀರ್ ಫೈಲ್ಸ್ ಸೇರಿದಾಗೆ ಅನೇಕ ಸಿನಿಮಾಗಳನ್ನು ಬ್ಯಾನ್ ಮಾಡಿತ್ತು. ಇವಿಷ್ಟು ದುರಂಧರ್ ಸಿನಿಮಾದ ಕತೆ ವ್ಯತೆ. ಗಲ್ಫಲ್ಲಿ ಬ್ಯಾನ್ ಆಗಿದೆ, ನಮ್ಮ ದೇಶದ ಸಿನಿಮಾ ಇದೆ, ಹೋಗಿ ನೋಡಿ. ಕ್ರೌರ್ಯವನ್ನು ಸಹಿಸುವ ಮಾನಸಿಕತೆ ಮನಸ್ಸಿದ್ರೆ ಮತ್ತು 3.5 ಗಂಟೆ ಕೂರುವಂತಹ ತಾಳ್ಮೆ ಇದ್ರೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.